ಕೆಲವೊಂದು ಪ್ಲೇಸಸ್ಗೆ ಹೋದಾಗ ಅಲ್ಲಿ ಏನು ಕೊಂಡ್ಕೊಂಡ್ವಿ ಅನ್ನೋದಕ್ಕಿಂತ ಏನು ಎಕ್ಸ್ಪೀರಿಯೆನ್ಸ್ ಆಯಿತು ಅನ್ನೋದು ಹೆಚ್ಚು ನೆನಪಲ್ಲಿ ಉಳಿಯುತ್ತೆ. ರಾಗಿ ಕಣಕ್ಕೆ ಹೋದಾಗ ನನಗೂ ಹಾಗೆ ಅನ್ನಿಸ್ತು. ಬರೀ ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ಸ್ ನೋಡೋಕ್ಕೆ ಅಂತ ಹೋದ್ವಿ, ಆದರೆ ಅಲ್ಲಿ ಇನ್ನೂ ತುಂಬ ಇಂಟ್ರೆಸ್ಟಿಂಗ್ ಥಿಂಗ್ಸ್ ಇತ್ತು. ಒಂದು ಕಡೆ ಫಾರ್ಮರ್ಸ್ ತಮ್ಮ ಪ್ರಾಡಕ್ಟ್ಸ್ನ ತುಂಬ ಆಸಕ್ತಿಯಿಂದ ಡಿಸ್ಪ್ಲೇ ಮಾಡಿದರು. ಅವರು ಬೆಳೆದಿದ್ರ ಬಗ್ಗೆ, ಅದರ ವಿಶೇಷತೆ ಬಗ್ಗೆ ಕಸ್ಟಮರ್ಸ್ ಜೊತೆ ಮಾತಾಡ್ತಾ ಇದ್ದದ್ದು ನೋಡೋಕ್ಕೆ ತುಂಬ ಇಂಟ್ರೆಸ್ಟಿಂಗ್ ಅನಿಸ್ತು. ಅಲ್ಲಿ ಹನಿ, ಹ್ಯಾಂಡ್ಮೇಡ್ ಜೂಟ್ ಪ್ರಾಡಕ್ಟ್ಸ್, ಹೋಮ್ ಮೇಡ್ ಸೋಪ್ಸ್, ಶ್ಯಾಂಪೂಸ್, ಹೀಗೆ ನಮ್ಮ ಡೈಲಿ ಲೈಫ್ಗೆ ಯೂಸ್ ಆಗೋ ಹಲವಾರು ನ್ಯಾಚುರಲ್ ಪ್ರಾಡಕ್ಟ್ಸ್ ಕೂಡ ಇತ್ತು. ನನಗಿಷ್ಟ ಆದ ಒಂದು ವಿಷಯ ಏನಂದರೆ, ಇಲ್ಲಿ ಬರೀ ಶಾಪಿಂಗ್ ಫೀಲಿಂಗ್ ಇರಲಿಲ್ಲ. ಒಂದು ಪ್ರಾಡಕ್ಟ್ ಹಿಂದೆ ಇರೋ ಪರ್ಸನ್, ಅವರ ಎಫರ್ಟ್, ಅವರ ಹಾರ್ಡ್ ವರ್ಕ್ ಬಗ್ಗೆ ತಿಳ್ಕೊಳ್ಳೋ ಒಂದು ಅವಕಾಶ ಇತ್ತು. ನಾರ್ಮಲಿ ಮಾರ್ಕೆಟ್ಗೆ ಹೋದಾಗ ನಾವು ಪ್ರೈಸ್ ಮತ್ತು ಕ್ವಾಲಿಟಿ ಅಷ್ಟೇ ನೋಡ್ತೀವಿ ಅಲ್ವಾ, ಆದರೆ ಇಲ್ಲಿ ಬಂದಾಗ ಆ ಪ್ರಾಡಕ್ಟ್ ನಮ್ಮ ಕೈಗೆ ಬರೋ ಹಿಂದೆ ಎಷ್ಟು ಕಷ್ಟ ಇದೆ ಅಂತ ಸ್ವಲ್ಪ ಅರ್ಥ ಆಗುತ್ತೆ. ಫ್ಯಾಮಿಲಿ ಜೊತೆ ಇಂತಹ ಒಂದು ಪ್ಲೇಸ್ ವಿಸಿಟ್ ಮಾಡಿದ್ದು ತುಂಬ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಆಯಿತು. ಬ್ಯುಸಿ ಲೈಫಲ್ಲಿ ಸ್ವಲ್ಪ ಸಿಂಪಲ್ ಆಗಿ ನಮ್ಮ ರೂಟ್ಸ್ ಜೊತೆ ಕನೆಕ್ಟ್ ಆಗೋಕ್ಕೆ ಇಂತಹ ಪ್ಲೇಸಸ್ ತುಂಬ ಹೆಲ್ಪ್ ಮಾಡುತ್ತೆ. ರಾಗಿ ಕಣ ನೋಡಿಲ್ಲ ಅಂದರೆ ಒಂದು ಸರಿ ವಿಸಿಟ್ ಮಾಡಿ ನೋಡಿ. ಡೆಫಿನೆಟ್ಟಾಗಿ ವೀಕೆಂಡಲ್ಲಿ ಒಂದು ಡಿಫ್ರೆಂಟ್ ಎಕ್ಸ್ಪೀರಿಯೆನ್ಸ್ ಆಗುತ್ತೆ. ಆ್ಯಂಡ್ ಹೌದು, ರಾಗಿ ಕಣ ಬೆಂಗಳೂರಿನಲ್ಲಿ ಬನ್ನೇರ್ಘಟ್ಟ ರೋಡ್ ಸೈಡ್ ಗೊಟ್ಟಿಗೆರೆ ಹತ್ರ ಇರೋ ಶ್ರೀ ರಾಮಕೃಷ್ಣ ಸಮಗ್ರ ಶಿಕ್ಷಣ ಕೇಂದ್ರ ಪ್ರೆಮಿಸಸ್ಸಲ್ಲಿ ಪ್ರತಿ ಭಾನುವಾರ ನಡೆಯುತ್ತೆ. ಹೋಗ್ತೀರಾ ಅಲ್ವಾ?